ಕಾನೂನಿನ ಅರಿವು ಹಾಗೂ ಜನಸಂಪರ್ಕ ಸಭೆ ಸಾರ್ವಜನಿಕ ಆಡಳಿತದಲ್ಲಿ ಗುಣಮಟ್ಟ ಸುಧಾರಿಸುವತ್ತ ಒಂದು ಹೆಜ್ಜೆ ಎಂಬ ಮೋಟೋದಡಿಯಲ್ಲಿ ಇಂದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ದಂಡಾಧಿಕಾರಿಗಳಾದ ಪ್ರಶಾಂತ್ ಚನ್ನಗೊಂಡ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿಯ ಸಭಾಭವನದಲ್ಲಿ ಕರ್ನಾಟಕ ಲೋಕಾಯುಕ್ತ ಇವರ ಅಡಿಯಲ್ಲಿ ಕಾನೂನಿನ ಅರಿವು ಹಾಗೂ ಜನಸಂಪರ್ಕ ಸಭೆ ನಡೆಯಿತು. ಲೋಕಾಯುಕ್ತರಾದ ಎಸ್ಪಿ ಹನುಮಂತರಾಯ ಹಾಗೂ ಡಿವೈಎಸ್ಪಿ ಡಿಎಸ್ ಪಾಟೀಲ್ ರವರು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಉದ್ದೇಶಿಸಿ ಸಾರ್ವಜನಿಕರ ಅಹವಾಲುಗಳನ್ನು ಹಾಗೂ ಕುಂದುಕೊರತೆಗಳನ್ನು ತಾಳ್ಮೆಯಿಂದ ಸ್ವೀಕರಿಸಿ ಮತ್ತು ಸಾರ್ವಜನಿಕರು ತಮ್ಮ ಕಡೆಗೆ ತೆಗೆದುಕೊಂಡು ಬಂದಿರುವ ಅಹವಾಲುಗಳು ಹಾಗೂ ಕುಂದುಕೊರತೆಗಳನ್ನು ಉತ್ತಮ ರೀತಿಯ ಸಂವಹನದ ಮುಖಾಂತರ ಸ್ವೀಕರಿಸಿದ ಬಳಿಕ ಪರಿಹರಿಸುವಲ್ಲಿ ಉದ್ದೇಶಪೂರ್ವಕ ಹಾಗೂ ಚುನಾವಣೆಗಳ ನೆಪ ಹೇಳುತ್ತಾ ವಿಳಂಬ ಧೋರಣೆಯನ್ನು ತೋರಿಸಬೇಡಿ ಮತ್ತು ಜನರ ಹಾಗೂ ರೈತರ ಅಹವಾಲುಗಳನ್ನು ಪರಿಹರಿಸುವಲ್ಲಿ ಅಸಡ್ಡೆಯ ಮನೋಭಾವನೆಯನ್ನು ತೋರಿಸಬೇಡಿ. ಯಾಕೆಂದರೆ ಸಾರ್ವಜನಿಕರು ತಮ್ಮ ಇಲಾಖೆಗಳಿಗೆ ಇಂದೇ ದುಡಿದು ಇಂದೇ ತಿನ್ನುವ ಬಡವರು, ಕಡುಬಡವರು ಹಾಗೂ ನಾನಾ ರೀತಿಯ ಸಮಸ್ಯೆಗಳನ್ನು ಅನುಭವಿಸುತ್ತಾ ಒಂದೆರಡು ದಿನಗಳ ಪರ್ಯಂತ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಸಾರಿಗೆ ಸಂಪರ್ಕಗಳ ಮುಖಾಂತರ ತಮ್ಮಲ್ಲಿರುವ ಹಣವನ್ನು ವ್ಯಯ ಮಾಡುತ್ತಾ ಇಲಾಖೆಗಳಿಗೆ ಅಲಿಯುತ್ತಾರೆ. ಒಟ್ಟಾರೆಯಾಗಿ ಸಾರ್ವಜನಿಕರ ಅಲಿವಿಕೆಯನ್ನ ತಪ್ಪಿಸಿ ತಾವುಗಳು ತಮ್ಮ ಇಲಾಖೆಗಳಿಗೆ ಬಂದಂತಹ ಸಾರ್ವಜನಿಕರಿಗೆ ಉತ್ತಮ ಸೇವೆ ಸಲ್ಲಿಸಿ ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ಅಧಿಕಾರಿಗಳಿಗೆ ತಿಳಿ ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಪ್ರಶಾಂತ್ ಚನ್ನಗೊಂಡ, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಿ ಆನಂದ್ ಕುಮಾರ್, ಐಕೆ ಹಿರೇಮಠ್, ಸಿಪಿಐ ಉಸ್ಮಾನ್ ಅವಟೆ, ಸಿಪಿಐ ಅಜಿತ್ ಕಲಾದಗಿ ಹಾಗೂ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳೆಲ್ಲರೂ ಉಪಸ್ಥಿತರಿದ್ದರು. ಸರ್, ಈಗಾಗಲೇ ಸ್ವಲ್ಪ ಅಹವಾಲುಗಳನ್ನು ಮಾನ್ಯ ಡಿವೈಎಸ್ಪಿ ಸರ್ ತಮ್ಮ ಅಧ್ಯಕ್ಷತೆಯನ್ನು ಈ ಸಭೆಯನ್ನು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾರೆ. ಅದನ್ನ ಕಂಟಿನ್ಯೂ ಮಾಡಿ. ಅವ್ರು ಮಾಡಲಿಲ್ಲ ಅಂದರೆ ಕಂಡಕ್ಟ್ ತಪ್ಪು ಕೊಡೋದು ನನಗೆ ಕೊಟ್ಟರೆ ನಾವೇ ಏನು ಕೊಡೋದು ಅದನ್ನು ಯಾವುದನ್ನು ನನಗೆ ತೊಗೊಂಬಂದು ಹೇಳು ಅದು ಸಪ್ರೇಟ್ ಅಲ್ಲಿ ಮಾಡೋದು ಬಿಟ್ಟರೆ ಡ್ಯೂಟಿ ಆಮಾಡ್ತಾರೆ, ಅವ್ರಿಗೆ ಏನೇನು ಬೇಕು ನಮ್ಮವ್ರು ಬಂದಾಗ್ಬೇಕು. ನಾವು ಅದನ್ನು ಒಂದು ಗಂಟೆ ಹೇಳ್ತೇನೆ ಸರ್, ಗುರುಗಳು ಸೇರಿ ಅಲ್ಲಿ ಬರ್ತಾರಲ್ಲ, 50 ರೂಪಾಯಿ ಎರಡು ಪಡಿಸಿ 50 ರೂಪಾಯಿ ಕೊಟ್ಟು ಕುಡಿದು ಬೇರೆ ಕಡೆ ಆದರೂ ಹೋಗಿ ಆಯ್ತು ಕೆಲಸ ಮಾಡಿರಿ ಓಡಾಡ್ರಿ. ಈಗ ಅದನ್ನು ಮೇಡಮ್ ಅದನ್ನು ಇಟ್ಕೊಂಡ್ರಿ, ಜೆರಾಕ್ಸ್ ಏನಾಗುತ್ತೆ, ರೈತರ ಸಮಸ್ಯೆಗಳನ್ನು ಸ್ವಲ್ಪ ನಾವು ಹೆಚ್ಚಿಗೆ ಕಾಳಜಿಯಿಂದ ನಾವು ಕೆಲಸ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಫಾರ್ಮ್ ನಂಬರ್ 192 ಇಲಾಖೆದು ಯಾರು ಕೂಡ ನಮ್ಮ ಕಚೇರಿಗಾಗಲಿ ಅಥವಾ ಬೆಂಗಳೂರಿಗೆ ಹೋಗೋ ಅಗತ್ಯ ಇಲ್ಲ. ಸಾರ್ವಜನಿಕರು ಇದು ಮಾಧ್ಯಮದವ್ರ ಮಾಹಿತಿಗಾಗಿ ತಾವು ಕೂಡ ನಮಗೆ ಇದರಲ್ಲಿ ತಮ್ಮದು ಕೂಡ ಪಾತ್ರ ಇದೆ. ಸಾರ್ವಜನಿಕರು ಕುಂದುಕೊರತೆಗಳ ಅಹವಾಲಿಗೋಸ್ಕರ ಗ್ರೀವೆನ್ಸಸ್ ರಿಡ್ರೆಸಲ್ಲಿಗೆ ನಮ್ಮ ಇಲಾಖೆದು ಆನ್ಲೈನ್ ಪೋರ್ಟಲ್ ಇದೆ. ಅಲ್ಲಿ ಸಾರ್ವಜನಿಕರು ಯಾರಾದರೂ ಕೂಡ ಆನ್ಲೈನ್ ಪೆಟಿಷನ್ ಫಾರ್ಮ್ ನಂಬರ್ 1 and 2 ತುಂಬಿ, ಅಂದರೆ ಅದರ ಜೊತೆಗೆ ಸ್ವಲ್ಪ ದಾಖಲೆ ಅಥವಾ ಮಾಹಿತಿಗಳನ್ನು ತುಂಬಬೇಕಾಗುತ್ತೆ. ಅದನ್ನು ಮಾಹಿತಿ ಕೊಟ್ಟು ಆನ್ಲೈನಲ್ಲಿ ಅವರು ಅಪ್ಲೈ ಮಾಡಿದ್ರೆ ನಮ್ಮ ಹೆಡ್ ಆಫೀಸ್ ಅಂದರೆ ಲೋಕಾಯುಕ್ತ ಕೇಂದ್ರ ಕಚೇರಿಯಿಂದ ಅದು ಎನ್ಕ್ವೈರಿಗೆ ಆರ್ಡರ್ ಆಗುತ್ತೆ. ಸಾರ್ವಜನಿಕರು ನಮಗೆ ಇಲ್ಲಿ ಫಾರ್ಮ್ ನಂಬರ್ 1 and 2 ತುಂಬಿ ಕೊಟ್ಟರು ಕೂಡ ನಾವು ಮತ್ತೆ ನಮ್ಮ ಕೇಂದ್ರ ಕಚೇರಿಗೆ ಕಳಿಸಿ ಅಲ್ಲಿಂದ ಆರ್ಡರ್ ಆದಮೇಲೆ ಮತ್ತೆ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ. ನೇರವಾಗಿ ಸಾರ್ವಜನಿಕರು ಕೂಡ ಫಾರ್ಮ್ ನಂಬರ್ 1 and 2 ಕೂಡ ತುಂಬಬಹುದು ಮತ್ತು ನಮ್ಮ ಕಚೇರಿಗೆ ಕೂಡ ಬಂದು ಅದನ್ನು ಸಲ್ಲಿಸ್ಬೋದು ಲಿಖಿತವಾಗಿ. ಆ ಫಾರ್ಮ್ ನಂಬರ್ 2 ಅಂತಂದರೆ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಇರೋದು ಅಷ್ಟೇ, ಬೇರೆ ಏನಿಲ್ಲ ಅದರಲ್ಲಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳಿದ್ದರೆ ಅದನ್ನು ಎನ್ಕ್ಲೋಸ್ ಮಾಡಿ ಕೊಡ್ಬೋದು. ಸೊ ಇದ್ರ ಜೊತೆಗೆ ಇಲ್ಲಿ ವಿಶೇಷವಾಗಿ ನಿಮ್ಮ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಏನು ZP ಅಂಡರ್ ಇದ್ದಾವೆ, ನೀವು ಕೂಡ ಅದರ ಬಗ್ಗೆ ಸ್ವಲ್ಪ ವಿಶೇಷ ಕಾಳಜಿ ತಗೊಳ್ಬೇಕು. because we are receiving a lot of complaints regarding that.
ಈ ಕಾಮಗಾರಿ ಒಂದು ರೀಸೆಂಟಾಗಿ ಒಂದು ನಾವು ಹೋಗಿದ್ವಿ, ಅದರಲ್ಲಿ ಅದಕ್ಕೆ ನೀವು ಅದಕ್ಕೆ ಅವಕಾಶ ಕೊಡದಂಗೆ, ಬಿಕಾಸ್ ಅದರಲ್ಲಿ ಚಾಲೆಂಜಸ್ಸು ಇದೆ. ನಮ್ಮ ಕಚೇರಿ ಇರೋದು ಒಂದು ಕೇಂದ್ರ ಕಚೇರಿ ಅಂದರೆ ಬೆಂಗಳೂರು ಮತ್ತು ಜಿಲ್ಲಾ ಕಚೇರಿಗಳು ನಮ್ಮ SP ಆಫೀಸು ಬೆಳಗಾವಿಯಲ್ಲಿ ಇದೆ, DC ಆಫೀಸ್ ಹಿಂಭಾಗ ಇದೆ. ನಾವು ಪ್ರತಿ ತಿಂಗಳ ಏನು ಜನರ ಅಹವಾಲ ಸ್ವೀಕಾರ ಅಥವಾ ಗ್ರೀವೆನ್ಸಸ್ ಮೀಟಿಂಗ್ ಅಂತ ಏನು ನಾವು ಹೇಳ್ತೀವಿ, ಅದನ್ನು ನಾವು ಒಂದೊಂದು ತಾಲೂಕದಲ್ಲಿ ನಾವು ಹಮ್ಮಿಕೊಳ್ತೀವಿ. 1 ಮಂತಿಗೆ ಒಂದು ಕಡೆ ಎಲ್ಲ ಆಫೀಸರ್ಸಲ್ಲಿ ಹೋಗಿ ನಾವು ಮೀಟಿಂಗ್ ಮಾಡ್ತೀವಿ. ಇದು ಯಾಕೆ ಅಂತಂದರೆ ಔಟ್ರೀಚ್ ಜನರಿಗೆ ಎಲ್ಲರಿಗೂ ಕೂಡ ಕೆಲವೊಂದು ಸಲ ಸಮಸ್ಯೆಗಳನ್ನು ತಗೊಂಡು ನಮ್ಮ ಕಚೇರಿಗೆ ಬರೋಕ್ಕಾಗಲ್ಲ, ಅದು ಅನುಕೂಲ ಆಗಲಿ ಅಂಥೇಳಿ ನಾವು ಬಂದು ತಾಲೂಕಾ ವೈಸ್ ಈ ಮೀಟಿಂಗ್ಗಳನ್ನು ಮಾಡ್ತೀವಿ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ, ಈಗ ತಾವೆಲ್ಲ ತಾಲೂಕು ಲೆವೆಲ್ ಆಫೀಸರ್ಸ್ ಬಂದಿದ್ದೀರಿ, ಕೆಲವರೆಲ್ಲ ನಮ್ಮ ಜೊತೆ ಮಾಡಿದವರು ಇದ್ದಾರೆ. ನೀವು ಯಾವಾಗ ಬಂದಿರಿ ಹಾವೇರಿಯಿಂದ? 15 ಎಲೆಕ್ಷನ್ ಟ್ರಾನ್ಸ್ಫರಾ? ಓಕೆ. ಸೊ ಈಗ ಮೊದಲನೇದಾಗಿ ನೀವೆಲ್ಲರೂ ಕೆಲವರಿಗೆ ತಹಸೀಲ್ದಾರ್ ಹೇಳಿದ್ರು, ಸರ್ ಎಲೆಕ್ಷನ್ ಬರ್ತಲೇ ಹೇಳಿದ್ರು ಅವರು, ಸರ್ ಎಲೆಕ್ಷನ್ ಟ್ರಾನ್ಸ್ಫರ್ ಸರ್ ನನ್ನ ಅಂತೇಳಿ. ಸೊ ಎಲ್ಲರೂ ನೀವು ನಿಮ್ಮ ಸೈಡ್ ಒಂದು ಸೈಡ್ ಇಡಿ, ಎಲ್ಲರಿಗೆ ಎಲೆಕ್ಷನ್ ಡ್ಯೂಟೀಸ್ ಎಲ್ಲರೂ ಮಾಡಲೇಬೇಕು. ಇವ ನಮಗೂ ಕೂಡ ಇದೆ, ನಾವು ಕೂಡ ಮಾಡ್ತೀವಿ, ನೀವು ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ದಟ್ ಡಸಂಟ್ ಮೀನ್ ದಟ್ ನೀವೇನಪ್ಪ ಡೇ ಟು ಡೇ ಜನರ ಸಮಸ್ಯೆಗಳಿಗೆ ನಮಗೆ ಯಾವುದೇ ಏನಪ್ಪ ಎಕ್ಸಾಮ್ಷನ್ ಇಲ್ಲ ನಿಮಗೆ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಯಾಕಂತಂದರೆ ಇದು ಎಲೆಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದರೆ